ಇದ್ರ ಸೈಲೆನ್ಸರ್ ನೋಡಿ 2:1 ಇದೆ. ಸೌಂಡ್ ಕೇಳಿಸ್ತೀನಿ ರೀ ನಿಮ್ಗೆ. ಸ್ಟಾಕ್ ಅಲ್ಲೇ ಇದು ಇಷ್ಟು ಚೆನ್ನಾಗಿದೆ ಸೌಂಡ್. ಇನ್ನೇನಾದ್ರೂ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕ್ಸಿದ್ರೆ ಬರೀ 272 ಕಿಲೋಮೀಟರ್ ಓಡಿದೆ. ಜಾಸ್ತಿ ಎಲ್ಲ ಉಜ್ಜಾಡಕ್ ಆಗಲ್ಲ ಈ ಗಾಡಿನಲ್ಲಿ. ರಾಯಲ್ ಎನ್ಫೀಲ್ಡ್ ಅವರು ಮಾಡಿರೋ ಅಂತ ಬೆಸ್ಟ್ ಎಂಜಿನ್ ಅಂದ್ರೆ ಈ 650cc. ಆ 650cc ಅಲ್ಲಿ ಇರುವಂತ ಬೆಸ್ಟ್ ಗಾಡಿ ಅಂದ್ರೆ ಬೇರ್ 650. ಇಂದೇಕೋ ನನ್ನ ಎಡಗಣ್ಣು ಹಾರುತ್ತಿರುವುದಲ್ಲ. 90s ಕಿಡ್ಸ್ ಯಾರ್ಯಾರು ಕನ್ನಡದಲ್ಲಿ ಒಂದ್ ಟೈಮಲ್ಲಿ ಹೈಸ್ಕೂಲ್ PU ಅಲ್ಲಿ ರಿಯಾಲಿಟಿ ಶೋಗಳನ್ನ ನೋಡ್ತಾ ಇದ್ರಿ, ನಿಮ್ಗೆಲ್ಲ ಈ ಗಾಡಿ ಓನರ್ ಪರಿಚಯ ಇರ್ತಾರೆ. ಅವಿನಾಶ್ ಬೋಲೆನಾಥ್ ಅಂತ ಮೈಸೂರಲ್ಲಿ ಇರೋದು. ನಮ್ಮ ಹತ್ರ ಇವತ್ತಿರೋದು ಮಾಡಿಫೈಡ್ ಇಂಟರ್ಸೆಪ್ಟರ್ 650. ಈ ಗಾಡಿ ಹೆಸರಲ್ಲ ಇಂಟರ್ಸೆಪ್ಟರ್ ಅಂತ ಇದೆ ನೋಡಿ. ಆದ್ರೆ ಒಂದ್ ಕ್ಯಾಚ್ ಏನು ಅಂದ್ರೆ ಇದು ಕಸ್ಟಮರ್ ಮಾಡಿಫೈ ಮಾಡಿರೋದಲ್ಲ, ರಾಯಲ್ ಎನ್ಫೀಲ್ಡ್ ಅವರೇ ಮಾಡಿಫೈ ಮಾಡಿ ಬಿಟ್ಟಿರೋದು. ಬೇರ್ 650 ರಿವ್ಯೂ ಮಾಡಿರೋರು ತುಂಬಾ ಕಮ್ಮಿ ಇದ್ದಾರೆ. ಅಬ್ರಾಡ್ ರಿವ್ಯೂಸ್ ಜಾಸ್ತಿ. ಇದಕ್ಕೆ ಎಲ್ಲ ಪಾಸಿಟಿವ್ ರಿವ್ಯೂಸ್ ಇತ್ತು. ಕನ್ನಡದಲ್ಲಿ ಒಂದು ರಿವ್ಯೂ ಕೊಡಿ, ಕರ್ನಾಟಕದಲ್ಲಿ ಇರೋರಿಗೆ ಈ ಗಾಡಿ ಗೊತ್ತಾಗ್ಲಿ ನಿಮ್ಮ ಚಾನೆಲ್ ಇಂದ. ನನ್ನ ಹತ್ರ ಒಂದ್ ಟೈಮಲ್ಲಿ ಇಂಟರ್ಸೆಪ್ಟರ್ 650 ಇತ್ತು. ಗಾಡಿ ತಗೊಂಡಾಗ ರಾಯಲ್ ಎನ್ಫೀಲ್ಡ್ ಶರ್ಟ್ ತಗೊಂಡಿದ್ದೆ ಗುರು. ಆ ಗಾಡಿನ ನಾನು ತಗೊಂಡಿದ್ದಾನೆ ಸ್ಕ್ರಾಂಬ್ಲರ್ ಕನ್ವರ್ಷನ್ ಮಾಡೋಣ ಅಂತ. ಆದ್ರೆ ಇವಾಗ ರಾಯಲ್ ಎನ್ಫೀಲ್ಡ್ ಅವರೇನೆ ಒಂದು ಸ್ಕ್ರಾಂಬ್ಲರ್ ಬಿಟ್ಟಿದ್ದಾರೆ. ಆರಾಮ ಥ್ಯಾಂಕ್ ಯು. ನಾನು ಟ್ರಯಂಫ್ ಸ್ಕ್ರಾಂಬ್ಲರ್ 900 ಓಡಿಸಿದ್ಮೇಲೆ ನನಗೂ ಸ್ಕ್ರಾಂಬ್ಲರ್ ಮೇಲೆ ಆಸೆ ಆಗಿತ್ತು. ನಮ್ಮ ದೇಶದಲ್ಲಿ ಟ್ವಿನ್ ಸಿಲಿಂಡರ್ ಅಫೋರ್ಡಬಲ್ ಸ್ಕ್ರಾಂಬ್ಲರ್ ಇದ್ದಿದ್ದು ಬೇರ್ 650ನೇ. ಆಲ್ಮೋಸ್ಟ್ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿ ಶೋರೂಮ್ ಹೋದಾಗ ಗೊತ್ತಾಯ್ತು ಇದ್ರ ರೇಟ್ 5 ಲಕ್ಷ ಅಂತ. ಆಕ್ಚುಲಿ ಪಲ್ಸರ್ 200 ಇತ್ತು. ಬಿದ್ಬಿಟ್ಟು ಕೈ ಕಾಲೆಲ್ಲ ಉಶ್ ಮಾಡ್ಕೊಂಡು 2 ವೀಲರ್ ಅಲ್ಲಿ ಗಂಡಾಂತರ ಇದೆ ಅಂತ ಯಾರು ಆಸ್ಟ್ರಾಲಜರ್ ಹೇಳ್ಬಿಟ್ಟಿದ್ರು ಅಂದ್ಬಿಟ್ಟು 2 ವೀಲರ್ ತಗೊಳಕ್ ಬಿಟ್ಟಿರ್ಲಿಲ್ಲ. ಸೊ ಈಗ 15 ಇಯರ್ಸ್ ಆದ್ಮೇಲೆ ನಾನು ಒಂದು ಬೈಕ್ ಅಂತ ತಗೊಂಡಿದ್ದೀನಿ. ಇನ್ನ ಇದ್ರಲ್ಲಿ ಇರುವಂತ ಬ್ರೇಕು ಕ್ಲಚ್ ಲೆವರ್ ಗಳನ್ನ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಈ ಬ್ರೇಕು ಕ್ಲಚ್ ಲೆವರ್ ಕಾಸ್ಗೆನೆ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಒಂದು ಆಕ್ಟಿವಾ ತಗೋಬಹುದು ಗುರು. ಅಷ್ಟು ಎಕ್ಸ್ಪೆನ್ಸಿವ್ ಆಗಿದೆ. ಅವಾಗ 5 ಲಕ್ಷ ಕೇಳಕ್ಕೆ ಜಾಸ್ತಿ ಅಂತ ಅನಿಸ್ತಿತ್ತು. ಆದ್ರೆ ಇವಾಗ ಈ ಗಾಡಿನ ಓಡಿಸ್ಬೇಕಾದ್ರೆ ಇದ್ರಲ್ಲಿರುವಂತ ಕ್ವಾಲಿಟಿ, ಇದ್ರಲ್ಲಿರುವಂತ ಫೀಲಿಂಗ್, ಇದ್ರಲ್ಲಿರುವಂತ ಕ್ಯಾರೆಕ್ಟರ್ 5 ಲಕ್ಷನೆಲ್ಲ ಜಸ್ಟಿಫೈ ಮಾಡಲ್ಲ, ಒಂದ್ 4.5 ಲಕ್ಷ ತನಕ ಜಸ್ಟಿಫೈ ಮಾಡಬಹುದು. ಮುಂದ್ಗಡೆ ಪೋರ್ಷನ್ ಅಲ್ಲಿ ಐಟಮ್ ಗಳೆಲ್ಲ ಎಕ್ಸ್ಪೋಸ್ ಆಗಿ ಕಾಣುತ್ತೆ. ಚಾರ್ಜಿಂಗ್ ಸಾಕೆಟ್ ಇಲ್ಲಿ ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ಡಿಜಿಟಲ್ ಕ್ಲಸ್ಟರ್, ನೋಡಕ್ ಅನಲಾಗ್ ತರ ಇದೆ. ರಾಯಲ್ ಎನ್ಫೀಲ್ಡ್ ಸೇಲ್ಸ್ ಜಾಸ್ತಿ ಆಗ್ತಾ ಇರೋದು ರಾಯಲ್ ಎನ್ಫೀಲ್ಡ್ ಅವರು ಮಾಡ್ತಾ ಇರುವಂತ ಮಾರ್ಕೆಟಿಂಗ್ ಇಂದ ಆಗ್ಲಿ ಅಥವಾ ರಾಯಲ್ ಎನ್ಫೀಲ್ಡ್ ಅವರು ಬಿಡ್ತಾ ಇರುವಂತ ಒಳ್ಳೆ ಗಾಡಿಗಳಿಂದ ಆಗ್ಲಿ ಅಲ್ಲ. ರಾಯಲ್ ಎನ್ಫೀಲ್ಡ್ ಗೆ ಕಾಂಪಿಟೇಷನ್ ಕೊಡ್ಬೇಕಾಗಿರೋವ್ರನ್ನೇ ಕಚಡ ಗಾಡಿಗಳನ್ನ ಬಿಡ್ತಾ ಇದ್ರೆ ರಾಯಲ್ ಎನ್ಫೀಲ್ಡ್ ಗಾಡಿಗಳನ್ನೇ ಬೆಟರ್ ಚಾಯ್ಸ್ ಅನ್ಸಕ್ ಶುರು ಆಗುತ್ತೆ. ನಮ್ ಕನ್ನಡದಲ್ಲಿ ಒಂದ್ ಗಾದೆನೇ ಇಲ್ವಾ ಗುರು, ಕುರುಡ್ರಿರೋ ಊರಲ್ಲಿ ಒಂಟಿ ಕಣ್ಣಿರೋವನೇ ರಾಜ ಅಂತ. ನೋ ಕಾಮೆಂಟ್ಸ್. ಇದರಲ್ಲಿರೋದು 649cc ಪ್ಯಾರಲಲ್ ಟ್ವಿನ್ ಇಂಜಿನ್, 47 bhp ಇದೆ, 57 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಇದರಲ್ಲೂ ಇಂಟರ್ಸೆಪ್ಟರ್ ಅಲ್ಲೂ ಸೇಮ್ 650cc ಇಂಜಿನ್ ಇದೆ. ಆದ್ರೆ ಬೇರಲ್ಲಿ 4 ನ್ಯೂಟನ್ ಮೀಟರ್ ಜಾಸ್ತಿ ಇದೆ. ಈ ಚೇಂಜಸ್ ನಿಮ್ಗೆ ಗಾಡಿನ ಓಡಿಸಬೇಕಾದ್ರೆ ಫೀಲ್ ಆಗುತ್ತೆ. ಫ್ರಂಟ್ ಅಲ್ಲಿ ಗೋಲ್ಡನ್ ಕಲರ್ ಶೋವಾ ಇನ್ವರ್ಟೆಡ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಇದನ್ನ ಅಡ್ಜಸ್ಟ್ ಮಾಡಕ್ ಆಗೋದಿಲ್ಲ. ರೇರ್ ಅಲ್ಲಿ ಡ್ಯೂಯಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಪ್ರೀಲೋಡ್ ಅಡ್ಜಸ್ಟ್ ಮಾಡಬಹುದು. ಹಂಗ ನೋಡಿದ್ರೆ ಈ ಗಾಡಿನ ಫಸ್ಟ್ ಡೆವಲಪ್ ಮಾಡಿದ್ದು UK ಮಾರ್ಕೆಟ್ಗೆ. UK ಅಲ್ಲಿ ಸ್ಕ್ರಾಂಬ್ಲರ್ ಗಳಿಗೆ ಬೇರೆನೆ ಹವಾ ಇದೆ, ಬೇರೆನೆ ಫ್ಯಾನ್ ಬೇಸ್ ಇದೆ. ಅಲ್ಲಿರುವಂತ ಟ್ರಯಂಫ್ ಸ್ಕ್ರಾಂಬ್ಲರ್ ಗಳಿಗೆ ಟಕ್ಕರ್ ಕೊಡಬೇಕು ಅಂತ ಮಾಡಿರೋ ಗಾಡಿ ಇದು. ಈ ಗಾಡಿನಲ್ಲಿರುವಂತ ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ಯಾವ್ಯಾವ ಲೈಟ್ ಇದೆ ಎಲ್ಲ LED ಗುರು, ಎಲ್ಲೂ ಹ್ಯಾಲೋಜನ್ ಇಲ್ಲ. ಇದ್ರ ಇಂಡಿಕೇಟರ್ ನೋಡಿ ಎಷ್ಟಾಗಲ ಇದೆ ಅಂತ. ಈ ಒಂದು ಇಂಡಿಕೇಟರ್ ಅಲ್ಲಿ KTM 4 ಇಂಡಿಕೇಟರ್ ನ ತೋರಿಸಬಹುದು. ಕ್ವಾಲಿಟಿನಲ್ಲೂ ಅಷ್ಟೇ ಹಳೆ ರಾಯಲ್ ಎನ್ಫೀಲ್ಡ್ ಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಇದೆ. ಆದ್ರೆ ಸರ್ವಿಸ್ ಮಾತ್ರ 1 ಪೈಸಾ ಇಂಪ್ರೂವ್ ಆಗಿಲ್ಲ ಗುರು. ಸರ್ವಿಸ್ಗೆ ಒಂದ್ ಸಮಸ್ಯೆ ಬಂದ್ರೆ ಸುಮ್ನೆ ಕೈ ತೊಳ್ಕೊಂಡ್ಬಿಡೋದು. ಲೈಫ್ ಅಲ್ಲಿ ನೀವೇನಾದ್ರೂ ಒಂದು ಬ್ಯಾಂಕ್ ಅಕೌಂಟ್ ಮಾಡಿಸ್ತೀರಾ ಅಂದ್ರೆ, ಅದು ಕರೆಂಟ್ ಅಕೌಂಟ್ ಮಾಡಿಸ್ತೀರಾ ಬಿಸ್ನೆಸ್ ಗೆ ಅಂದ್ರೆ ಯಾವುದೇ ಕಾರಣಕ್ಕೂ HDFC ಮಾತ್ರ ಮಾಡಿಸ್ಬೇಡಿ. ದಿನ ಬೆಳಗಾಯ್ತು ಅಂದ್ರೆ ಇವ್ರ ಹತ್ರ ಬರೋದು ಬೇಡ್ಕೊಳ್ಳೋದೇ ಆಗಿದೆ. ಅದಕ್ಕೆ ಇವತ್ತು ಫೈನಲ್ ಆಗಿ HDFC ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡಕ್ ಬಂದಿದ್ದೀನಿ. ನೀವು ದಯವಿಟ್ಟು ಇಲ್ಲಿ ಅಕೌಂಟ್ ಓಪನ್ ಮಾಡಬೇಡಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಇನ್ನ ಈ ಕಲರ್ ಸ್ಕೀಮ್ ಮಾತ್ರ ಸಕ್ಕತ್ತಾಗಿದೆ ಗುರು. ಇದರಲ್ಲಿ ಸುಮಾರು ಕಲರ್ ಗಳು ಬರುತ್ತೆ. ವೇರಿಯಂಟ್ ಮೇಲೆ ಕಲರ್ ಡಿಫರೆನ್ಸ್ ಇರುತ್ತೆ. ಈ ಪರ್ಟಿಕ್ಯುಲರ್ ಕಲರ್ ಅಲ್ಲಿ ನನಗೆ ಇಷ್ಟ ಆಗಿದ್ದೇನು ಅಂದ್ರೆ ಈ ಬ್ಯಾಡ್ಜ್. ಇದರಲ್ಲಿ ರಾಯಲ್ ಎನ್ಫೀಲ್ಡ್ 3D ಎಂಬ್ಲಮ್ ಇದೆ. ಶೂಸು ಜೀನ್ಸು ಇಲ್ಲ ಅಂದ್ರೆ ಈ ಗಾಡಿನ ಓಡ್ಸಕ್ಕೆ ಆಗೋದಿಲ್ಲ. ಯಾರ್ಯಾರು ಇಂಟರ್ಸೆಪ್ಟರ್ ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ, ಅದ್ರಲ್ಲಿ ಮಾಡುವಂತ ಎಲ್ಲಾ ಕೆಲ್ಸನೂ ಅದಕ್ಕಿಂತ ಎಕ್ಸ್ಟ್ರಾ ಜಾಸ್ತಿ ಕೆಲ್ಸನೂ ಬೇರ್ 650 ಅಲ್ಲಿ ಮಾಡಬಹುದು. ಸೊ ನೀವು ಇಂಟರ್ಸೆಪ್ಟರ್ ಗೆ ದುಡ್ಡು ಹಾಕೋ ಬದಲು ಬೇರ್ 650ನೇ ತಗೋಬಹುದು. ಇನ್ನ ಯಾರ್ಯಾರು ಬೇರ್ 650ನೇ ತಗೋಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ, ನೀವೆಲ್ಲ ಮುಂಚೆನೆ ಹೊರಗಡೆ ಒಂದು ಒಳ್ಳೆ ಸರ್ವಿಸ್ ಸೆಂಟರ್ ನ ನೋಡ್ಕೊಳ್ಳಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಫ್ರಂಟ್ ಬ್ಯಾಕ್ 2 ಕಡೆನೂ ಡಿಸ್ಕ್ ಬ್ರೇಕ್ ಇದೆ, 2 ಕಡೆನೂ ABS ಇದೆ. ಇದರಲ್ಲಿ ಬೈ ಬ್ರೇಕ್ ಕ್ಯಾಲಿಪರ್ ಗಳನ್ನ ಕೊಟ್ಟಿರೋದು. ಬ್ರೇಕ್ ಸಕದಾಗಿದೆ ಗುರು. ರೇರ್ ABS ನ ಆಫ್ ಮಾಡ್ಕೋಬಹುದು. ಸಿಂಟರ್ಡ್ ಬ್ರೇಕ್ ಪ್ಯಾಡ್ ಗಳಿರೋದು. ಫಸ್ಟ್ ಸರ್ವಿಸ್ ತನಕ ಮಾತ್ರ ರಾಯಲ್ ಎನ್ಫೀಲ್ಡ್ ಅವ್ರು ಕೊಡೋದು. ಫಸ್ಟ್ ಸರ್ವಿಸ್ ಆದ್ಮೇಲೆ ಶೋರೂಮ್ ಅಲ್ಲಿ ಸಿಂಟರ್ಡ್ ಬ್ರೇಕ್ ಪ್ಯಾಡ್ ಗಳನ್ನ ಕದ್ಬಿಟ್ಟು ಯಾವ್ದಾದ್ರು ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ ಹಾಕಿ ಕಳಿಸ್ತಾರೆ. ಗುಟ್ಟಿನ
ಬದುಕಿನಲ್ಲಿ ನಡೆಯೋ ವಿಚಾರ. ಫ್ರಂಟ್ ಅಲ್ಲಿ 100 ಸೆಕ್ಷನ್ 19 ಇಂಚ್ ಟೈರ್ ಇದೆ, ಹಿಂದ್ಗಡೆ 140 ಸೆಕ್ಷನ್ 17 ಇಂಚ್ ಟೈರ್ ಇದೆ. ಎರಡೂ ಕಡೆ ಸ್ಪೋಕ್ ವೀಲ್ ಬರುತ್ತೆ, ಎರಡೂ ಕಡೆ ಟ್ಯೂಬ್ ಟೈರ್ ಗಳಿದೆ. 830 mm ಸೀಟ್ ಹೈಟ್ ಇದ್ರೂ ಆರಾಮಾಗಿ 2 ಕಾಲು ಟಿಪ್ ಟಾಪ್ ಮಾಡಬಹುದು, 1 ಕಾಲ್ನ ಫ್ಲಾಟ್ ಫುಟ್ ಮಾಡಬಹುದು. ಒನ್ ಟೈಮ್ ಆ ಟೈಮ್ ಅಲ್ಲಿ ಸ್ಕೂಲು ಕಾಲೇಜ್ ಮುಗಿಸ್ಕೊಂಡು ಬಂದು ಬೇಗ ಕ್ರಿಕೆಟ್ ಆಡ್ ಮುಗಿಸಿ ಹೋಮ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಮನೆಯಲ್ಲಿ ಫ್ಯಾಮಿಲಿ ಜೊತೆ ಕುತ್ಕೊಂಡು ಆ ರಿಯಾಲಿಟಿ ಶೋ ನೋಡ್ತಾ ಇದ್ದೆ. ಇವ್ರನ್ನ ಮೀಟ್ ಆದಾಗ ನನಗೆ ಆ ಮೆಮೊರೀಸ್ ಎಲ್ಲ ವಾಪಸ್ ಬಂತು. ಒಂದು ಟೈಮ್ ಅಲ್ಲಿ ಇವ್ರನ್ನ ನಾನು ಟಿವಿ ನಲ್ಲಿ ನೋಡಿ ಖುಷಿ ಪಡ್ತಾ ಇದ್ದೆ. ಇವತ್ತು ನನ್ನ ಚಾನಲ್ ಅಲ್ಲಿ ಅವ್ರ ಗಾಡಿನ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಬೇಸಿಕಲಿ ನಾನು ಅಷ್ಟೊಂದು ಗಾಡಿ ಬಗ್ಗೆ ಅಷ್ಟೊಂದು ಇಂಜಿನ್ನು ಅದು ಇದು ಅದೆಲ್ಲ ಜಾಸ್ತಿ ಅಷ್ಟೊಂದು ನಾಲೆಜ್ ಇಲ್ಲ. ಬಟ್ ಸ್ಟಿಲ್ ನನ್ನ ಫ್ರೆಂಡ್ ಕೀರ್ತಿ ಕೇಳಿದೆ ಬೇರ್ 650 ಎತ್ಕೊಳ್ಳ ಅಂತ, ಎತ್ಕೊ ಅಂದ. ಹೋಗಿ ಬುಕ್ ಮಾಡಿದೆ, ಬೈ ಬಂದಿದೆ. ಇಟ್ಸ್ ಅನ್ ಅಮೇಜಿಂಗ್ ಮಷೀನ್. ಫ್ಯೂಲ್ ಟ್ಯಾಂಕ್ 13.5 ಲೀಟರ್ಸ್ ಇದೆ. ಆನ್ ಆನ್ ಆವರೇಜ್ 20 ರಿಂದ 25 ಕೊಡುತ್ತೆ ಅಂದ್ರೂ 250 ರಿಂದ 300 ಕಿಲೋಮೀಟರ್ ಹೋಗಬಹುದು ಒಂದು ಫುಲ್ ಟ್ಯಾಂಕ್ ಅಲ್ಲಿ. ಟ್ಯಾಂಕ್ ಮೇಲೆ ಬೇರ್ದು ಲೋಗೋ ಇದೆ. ನಿಮ್ಮಲ್ಲಿ ಸುಮಾರು ಜನಕ್ಕೆ ಗೊತ್ತಿರಲ್ಲ ಇದಕ್ಕೆ ಬೇರ್ 650 ಹೆಸರು ಏನಕ್ಕೆ ಬಂತು ಅಂತ. 1960 ಅಲ್ಲಿ ಕ್ಯಾಲಿಫೋರ್ನಿಯಾ ಬಿಗ್ ಬೇರ್ ರ್ಯಾಲಿ ಅಂತ ನಡೆಯುತ್ತೆ. ಅಲ್ಲಿ ಎಡ್ಡಿ ಮ್ಯೂಲರ್ ಅಂತ 16 ಇಯರ್ ಓಲ್ಡ್ ರೇಸರ್ ಗುರು ರಾಯಲ್ ಎನ್ಫೀಲ್ಡ್ 500 ಫ್ಯೂರಿ ಗಾಡಿನಲ್ಲಿ ಆ ರ್ಯಾಲಿನ ಗೆಲ್ತಾರೆ. ಅದು ಒನ್ ಆಫ್ ದ ಹಿಸ್ಟಾರಿಕ್ ಮೂಮೆಂಟ್. ಈ ಗಾಡಿ ಸೈಡ್ ಪ್ಯಾನಲ್ ಮೇಲೆ 249 ಅಂತ ನಂಬರ್ ಇರುತ್ತೆ, ಅದು ಎಡ್ಡಿ ಮ್ಯೂಲರ್ದು ರೇಸ್ ನಂಬರ್. ಅದಕ್ಕೆ ಟ್ರಿಬ್ಯೂಟ್ ಕೊಡಕ್ಕೋಸ್ಕರ ಈ ಗಾಡಿಗೆ ಬೇರ್ 650 ಅಂತ ಹೆಸರಿಟ್ಟಿರೋದು. ಇನ್ನ ಸೀಟ್ ಮಾತ್ರ ಹೆವಿ ಕಂಫರ್ಟಬಲ್ ಆಗಿದೆ. ಇದರಲ್ಲಿ ಅಪ್ರೈಟ್ ಹ್ಯಾಂಡಲ್ ಬಾರ್ ಇದೆ, ಇದನ್ನ ವೈಬ್ರೇಷನ್ ಡ್ಯಾಂಪ್ ಮಾಡೋದಕ್ಕೆ ಕೊಟ್ಟಿರೋದು. ಇದರಲ್ಲಿರುವಂತ ಮಿರರ್ ಗಂಡು ಮಕ್ಕಳು ಜೀವನ ಎರಡು ಒಂದೇ ಗುರು. 60 ಆಗೋ ತನಕ ಅಷ್ಟೇ ಸ್ಟಡಿ, ಅದಾದ್ಮೇಲೆ ಅಳ್ಳಾಡಕ್ ಶುರು ಆಗುತ್ತೆ. ಗೇರ್ ಶಿಫ್ಟ್ಸ್ ಹೆವಿ ಸ್ಮೂತ್ ಆಗಿದೆ. ಇದರಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ ಇರೋದು, ಸ್ಲಿಪ್ಪರ್ ಕ್ಲಚ್ ಇದೆ. ಈ ಗೇರ್ ಲೆವರ್ದು ಡಿಸೈನ್ ನನಗೆ ಇಷ್ಟ ಆಗ್ಲಿಲ್ಲ, ಬಟ್ ಈ ತರ ಇವ್ರು ಮಾಡ್ಲೇಬೇಕು. ಏನಕ್ಕೆ ಅಂದ್ರೆ ಗೇರ್ ಲೆವರ್ ನ ಸ್ಟ್ರೈಟ್ ಆಗಿ ಕೊಟ್ರೆ ಇಂಜಿನ್ ಕೇಸ್ ಹೊಡಿಯುತ್ತೆ. ಇವಾಗ ನೀವು ಕಾಲ್ನ ಹಾಕೊಂಡು ಗೇರ್ ಶಿಫ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಇದು ತಡೆಯುತ್ತೆ. ಸೊ ಇಲ್ಲಿ ಗೇರ್ ಶಿಫ್ಟ್ ಮಾಡಕ್ಕೆ ನಿಮ್ಗೆ ಸ್ವಲ್ಪ ಅಭ್ಯಾಸ ಆಗ್ಬೇಕು. ನಾನು ಬರೀ ರಾಯಲ್ ಎನ್ಫೀಲ್ಡ್ ಬಗ್ಗೆ ಅಷ್ಟೇ ಅಲ್ಲ, ಬೇರೆ ಬ್ರ್ಯಾಂಡ್ ಗಳಲ್ಲೂ ನೆಗೆಟಿವ್ ಹೇಳ್ತೀನಿ, ಆದ್ರೆ ರಾಯಲ್ ಎನ್ಫೀಲ್ಡ್ ಓನರ್ಸ್ ಮಾತ್ರ ಜಾಸ್ತಿ ಟ್ರಿಗರ್ ಆಗ್ತಾರೆ. ಇದೇನಕ್ಕೆ ಈ ತರ ಅಂತ ಅವತ್ತಿಂದ ಯೋಚನೆ ಮಾಡ್ತಾ ಇದ್ದೆ. ನನಗೆ ರೀಸೆಂಟ್ ಆಗಿ ಅರ್ಥ ಆಯ್ತು, ಬೇರೆ ಗಾಡಿಗಳನ್ನ ತಗೊಳ್ಳೋದು ಪರ್ಫಾರ್ಮೆನ್ಸ್ ಗೋಸ್ಕರ, ಪವರ್ ಗೋಸ್ಕರ, ಲುಕ್ಸ್ ಗೋಸ್ಕರ, ಆದ್ರೆ ಈ ರಾಯಲ್ ಎನ್ಫೀಲ್ಡ್ ಗಳನ್ನ ಜನ ತಗೊಳ್ಳೋದು ರೆಸ್ಪೆಕ್ಟ್ ಗೋಸ್ಕರ. ಯಾವಾಗ ಆತರ ರೆಸ್ಪೆಕ್ಟ್ ಗೋಸ್ಕರ ಒಂದು ಗಾಡಿ ತಗೊಂಡಿರೋರ್ಗೆ ಅದ್ರೂ ರೆಸ್ಪೆಕ್ಟ್ ನೇ ನಾನು ಹರಾಜ್ ಹಾಕಿದಾಗ ನನಗೆ ಇಲ್ಲಿಂದ ಉರ್ದೋಗುತ್ತೆ. ಇಲ್ಲಿ ಪ್ರಾಬ್ಲಮ್ ಇರೋದು ನಾನ್ ನೆಗೆಟಿವ್ ಹೇಳ್ತೀನಿ ಅನ್ನೋದ್ರಲ್ಲ, ಇಲ್ಲಿ ಪ್ರಾಬ್ಲಮ್ ಇರೋದು ರಾಯಲ್ ಎನ್ಫೀಲ್ಡ್ ಗಾಡಿಗಳನ್ನ ರೆಸ್ಪೆಕ್ಟ್ ಗೆ ತಗೊಳ್ಳೋರ ಮೆಂಟಾಲಿಟಿಯಲ್ಲಿ. ಅರ್ಥ ಆಯ್ತು ಅನ್ಸುತ್ತೆ. ಇವಾಗ ನೋಡಿ, ಈ ಗಾಡಿ ಓನರ್ ಇದನ್ನ ರೆಸ್ಪೆಕ್ಟ್ ಗೋಸ್ಕರ ಆಗ್ಲಿ ಅಥವಾ ನನ್ನ ಹತ್ರ ರಾಯಲ್ ಎನ್ಫೀಲ್ಡ್ ಇದೆ ಅಂತ ಹೇಳ್ಕೊಂಡು ಓಡಾಡಕ್ಕಾಗ್ಲಿ ತಗೊಂಡಿಲ್ಲ. ಅವರು ಗಾಡಿ ಮೇಲಿರುವಂತ ಪ್ರೀತಿಗೆ ತಗೊಂಡಿರೋದು. ಬೈ ಸದ್ಯಕ್ಕೆ ಈಗ ಇದು ಡ್ರೀಮ್ ಗಾಡಿ ಆಗ್ಬಿಟ್ಟಿದೆ. ತುಂಬಾ ಖುಷಿಲಿದ್ದೀನಿ ಗಾಡಿ ತಗೊಂಡಿರೋದು. ಅದ್ರಲ್ಲಿ ಇನ್ನೊಂದು ಖುಷಿ ಅಂದ್ರೆ ನೀವು ಬಂದು ರಿವ್ಯೂ ಮಾಡ್ತಾ ಇರೋದು. ನೀವ್ ಯಾವಾಗ ಈ ತರ ನಿಮ್ಗೆ ಖುಷಿ ಆಗುವಂತ ಚಾಯ್ಸ್ ಗಳನ್ನ ಮಾಡ್ತೀರಾ, ನಂತರ 1000 ಜನ ಬಂದು ನೆಗೆಟಿವ್ ಹೇಳಿದ್ರು ನಿಮಗೆ ಮ್ಯಾಟರ್ ಆಗೋದಿಲ್ಲ. ಯಾವಾಗ ನೀವು ಬೇರೆಯವ್ರಿಗೋಸ್ಕರ ಗಾಡಿಗಳನ್ನ ತಗೋತೀರಾ, ಬೇರೆಯವರಿಂದ ಹೊಗಳಿಕೆನ ಎಕ್ಸ್ಪೆಕ್ಟ್ ಮಾಡಿ ಗಾಡಿಗಳನ್ನ ತಗೋತೀರಾ, ಅವಾಗ ನಾನು ಬಂದು ಬೈದ್ರೆ ನನಗೆ ಇಲ್ಲಿಂದ ಉರ್ದೋಗುತ್ತೆ. ಜೀವನದಲ್ಲಿ ಯಾವತ್ತೂ ಬೇರೆಯವ್ರಿಗೋಸ್ಕರ ಬದುಕಕ್ ಹೋಗ್ಬೇಡಿ, ನಿಮಗೋಸ್ಕರ ನೀವು ಬದುಕಿ. ಅವಾಗ ಊರಲ್ಲಿ 4 ಜನ 4 ತರ ಮಾತಾಡಿದ್ರು ನಿಮ್ಗೆ 4 ಪೈಸೆನೂ ಅಫೆಕ್ಟ್ ಮಾಡೋದಿಲ್ಲ. ಆದ್ರೂ ಅವಾಗ ಈ ಟೈಮಲ್ಲಿ ರಿಯಾಲಿಟಿ ಶೋಗಳು ಬರ್ತಾ ಇತ್ತಲ್ಲ, ಬೇರೆನೆ ನಶಾಗುರು. ಈ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು, ಸೂಪರ್ ಮಿನಿಟ್, SPB ಅವ್ರು ನಡೆಸ್ತಾ ಇದ್ದಂತ ಎದೆ ತುಂಬಿ ಆಡುವೆನು, ವೀಕೆಂಡ್ ಅಲ್ಲಿ ನಮ್ ಗೌಡ್ರು ಮಾಡ್ತಾ ಇದ್ದಂತ ಭಾನುವಾರದ ಬಾಡೂಟ, ಕೆಲವೊಂದ್ಸಲ ಅನ್ಸುತ್ತೆ ಆ ಟೈಮೇ ಚೆನ್ನಾಗಿತ್ತಲ್ಲ. ಯಾಕೋ ಈ ಕಾಲಕ್ಕೆ ಬಂದು ಸಿಕ್ಕಾಕೊಂಡ್ಬಿಟ್ಟಿದೆ ಅನ್ಸುತ್ತೆ ಜೀವನನೇ ಬೇಜಾರಾಗ್ಬಿಡುತ್ತೆ. ಇವಾಗ ಏನಕ್ಕೆ TRP ಗೋಸ್ಕರ ಫೇಕ್ ರಿಯಾಲಿಟಿ ಶೋಗಳನ್ನ ಮಾಡ್ತಾ ಇದಾರೆ. ಕಾಮಿಡಿ ಶೋ ಅಲ್ಲಿ ನಗು ಬರ್ಲಿಲ್ಲ ಅಂದ್ರೂ ಫೋರ್ಸ್ಫುಲಿ ನಗುವಂತ ಜಡ್ಜಸ್ ಗಳನ್ನ ಏನಕ್ಕೆ ಕರ್ಕೊಂಡ್ ಬಂದು ಕೂರಿಸ್ತಾ ಇದಾರೆ. ಡ್ಯಾನ್ಸ್ ರಿಯಾಲಿಟಿ ಶೋಗೆ ಮ್ಯೂಸಿಕ್ ಡೈರೆಕ್ಟರ್ ಗಳೆಲ್ಲ ಏನಕ್ಕೆ ಜಡ್ಜ್ ಆಗಿದ್ದಾರೆ. ಸಿಂಗಿಂಗ್ ರಿಯಾಲಿಟಿ ಶೋ ನಲ್ಲಿ ಏನಕ್ಕೆ ರಿಯಲ್ ಟ್ಯಾಲೆಂಟ್ ಗಳಿಗಿಂತ ಜಾಸ್ತಿ ಎಮೋಷನಲ್ ಸ್ಟೋರಿ ಹೊಡೆಯೋರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಅನ್ನೋದು ನನಗೆ ಇವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಬೆನ್ನ ಕೆಳಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಮಾತ್ರ ಹಿಂಗಾಗದಿದು. ನಮ್ ಟಿವಿ ನಲ್ಲಿ ಇವಾಗ ರಿಯಾಲಿಟಿ ಶೋ ಅಲ್ಲೂ ರಿಯಾಲಿಟಿ ಇಲ್ಲ, ನ್ಯೂಸ್ ಅಲ್ಲೂ ರಿಯಾಲಿಟಿ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ರಿಯಾಲಿಟಿ ಇಲ್ಲ. ಹಂಗೂನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ರಿಯಲ್ ಆಗಿರ್ತೀನಿ, ರಿಯಾಲಿಟಿನೇ ತೋರಿಸ್ತೀನಿ ಅಂದ್ರೆ ಬೈ ಬನ್ನಿ ಬೈ ಇಷ್ಟೊತ್ತಿಗೆ ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ. ಯಾಕೆ ಬೈ? ಇವರೇ ಇಷ್ಟೊತ್ತವರೆಗೂ ನಾನು ಹೇಳ್ತಾ ಇದ್ದಿದ್ದು ಕೀರ್ತಿ. ನಾನು ಡಾಕ್ಟರ್ ಕೀರ್ತಿ ಅಂತೀನಿ. ಕೀರ್ತಿ ಹೇಳಿದ್ಮೇಲೆ ಅದು ಶಂಕ್ತಿಂದ ಬಂದಂಗೆ ನಮಗೆ. ಸೊ ಈ ಗಾಡಿ ಏನ್ ತಗೊಂಡಿದ್ದೀನಿ ಇದಕ್ಕೆಲ್ಲ ಜವಾಬ್ದಾರಿ ಕೀರ್ತಿ. ಥ್ಯಾಂಕ್ ಯು ಕೀರ್ತಿ. ಇವ್ರ ಸ್ಟೋರಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಅವ್ರದ್ದು ಹೊಸ ಗಾಡಿ ಜೊತೆ.